ಅಳಿಯಂದ್ರ ನಾಷ್ಟ ಆತಿಲ್ರಿ? ಹ್ಞೂ ರೀ ಅತ್ಯಾರ, ನನ್ನ ನಾಷ್ಟ ಆತು ನೋಡ್ರಿ. ನಿಮ್ದು ಆಯ್ತಿಲ್ರಿ? ಹ್ಞೂ ರೀ ಅಳಿಯಂದ್ರ, ನಂದು ಆತು ನೋಡ್ರಿ ನಾಷ್ಟ. ನಿನ್ನೆ ಹೊಲದಾಗ ಭಾಳೊತ್ತನ ಇರ್ಬೇಕಂತ ಬಂದಿದ್ವಿ ರೀ. ನಿಮ್ಮ ಹೆಂಡತಿ ಅವಸರಕ್ಕೆ ಹಂಗೆ ಕಿತ್ಕೊಂಡು ಬಂದುಬಿಟ್ವಿ ನೋಡ್ರಿ ಅಳಿಯಂದ್ರ. ಹ್ಞೂ ರೀ ಅತ್ಯಾರ, ಅಪರೂಪಕ್ಕೆ ಹೊಲ್ದಾಗ ಬಂದಿದ್ರಿ ನೀವು. ನಾನು ಅದ ಅನ್ಕೊಂಡಿದ್ದೆ, ನಿಮ್ಮ ಹೆಂಗೆ ಬಂದಿರಲ್ಲ 3 ಜನ, ಸಂಜೆ ತನಕ ಇದ್ದ ಆರಾಮ್ ಸಂಜೆ ಗಡಿಗೆ ಹೋಗ್ಕಾರ್ ಬಿಡು, ಊಟದ ವ್ಯವಸ್ಥೆ ಏನಾರು ಮಾಡಿದ್ರಾತು ಅಂತ ಅನ್ಕೊಂಡಿದ್ದೆ ರೀ ನಾನು. ಮತ್ತು ಇವ ರಾಜು ಬಂದಾನಂತಂದು ಈಕೆ ಫೋನ್ ಹಚ್ಚಷ್ಟಿಗೆ ಎಲ್ಲರೂ ಹಂಗೆ ದುಬು ಅಂತ ಬಿಟ್ವಿ. ಈ ಬಿಸಿಲಿನ ಜಳಕ್ಕೆ ಮನ್ಯಾಗ ಕುತ್ಕೊಳಕ್ಕಾಗವಲ್ದು ನೋಡ್ರಿ ಅಳಿಯಂದ್ರ. ಹೊಲದಾಗ ಗಿಡದ ನೆರಳಿಗೆ ಮಕ್ಕೊಂಬಿಟ್ರೆ ನಿದ್ದೆ ಹಂಗೆ ಹತ್ತತೈತಿ ನೋಡ್ರಿ. ಮಸ್ತ್ ಗಾಳಿ ಬಿಸ್ತೈತೆ. ಅದು ಅಲ್ದ ನಮ್ಮ ಹೊಲದಾಗ ಬೇವಿನ ಗಿಡದ ನೆರಳಂತೂ ಎಷ್ಟು ಮಸ್ತ್ ಬಿಡ್ತೈತ್ರಿ ಅಳಿಯಂದ್ರ ನೆರಳು. ಒಂದು ಚೂರು ಬಿಸಿಲು ಕೆಳಗಡೆ ಬೀಳಂಗಿಲ್ಲ ನೋಡ್ರಿ. ಮತ್ತು ತಣ್ಣಗೆ ಗಾಳಂದು ಯಪ್ಪ ಹೊಲಾನ ಚಲೋ ಅನಿಸ್ಬಿಡ್ತೈತ್ರಿ. ಹ್ಞೂ ರೀ ಅತ್ತರ, ನಮ್ಮ ಹೊಲದ ಸುತ್ತಲೂ ಸ್ವಲ್ಪ ಗಿಡ ಭಾಳ ಅದಾವಲ್ಲ, ಹಾಗಾಗಿ ಗಾಳಿ ಸ್ವಲ್ಪ ಚಂದನ ತಂಗೆ ಬೀಸ್ತೈತಿ. ಅದಕ್ಕೆ ರೀ ಅತ್ಯಾರ ಮನ್ಯಾಗಿರ್ಲಾರ್ದ ಹೊಲಕ್ಕೆ ಓಡೋಗೋದ್ರಿ. ಹೊಲದಾಗಾರ ತಣ್ಣಗೆ ಗಾಳಿಯಾರ ಬೀಸ್ತೈತಾ, ಜೀವಕ್ಕೆ ಒಂದು ಸ್ವಲ್ಪ ಸಮಾಧಾನನಾರ ಅನಿಸ್ತೈತ್ರಿ. ಈ ಮನ್ಯಾಗ ಫ್ಯಾನಿನ ಜಳಕ್ಕೆ ಕುಂತು ಮೈಕೈಯೆಲ್ಲ ನೋವು ಬಂದಂಗೆ ಆಕೈತ್ರಿ. ಆಮೇಲೆ ಅದು ಫ್ಯಾನನ್ನು ಬಿಸಿ ಆಮೇಲೆ ಬಿಸಿ ಗಾಳಿ ಬೀಸಕ್ಕೆ ಚಲೋ ಆಗ್ಬಿಡ್ತೈತ್ರಿ. ನಮಗೆ ಅದೆಲ್ಲ ಬಗೆಯಾರ ಹೆಂಗಿಲ್ಲ ನೋಡ್ರಿ ಅತ್ಯಾರ. ಅದಕ್ಕೆ ಸುಮ್ಮನೆ ಹೊಲ್ದಾಗ ಹೋಗ್ಬಿಡ್ತೀವಿ, ಇಲ್ಲ ಹೊರಗಡೆ ಪಂಚಾಯತಿ ಕಟ್ಟಿಗೆ ಎಲ್ಲರೂ ಒಂದು ಕುತ್ಕೊಂಡು ಗಾಳಿ ಕುತ್ಕೊಂಡು ಕಾಲ ಕಳೆದು ಬಿಡ್ತೀವಿ ನೋಡ್ರಿ ಅತ್ಯಾರ. ಅದು ಚಲೋ ಬಿಡ್ರಿ ಅಳಿಯಂದ್ರ. ನನಗೂ ಕಾಲು ಭಾಳ ನಡ್ಯಾಕೆ ಬರಂಗಿಲ್ಲ ನೋಡ್ರಿ. ಹಾಗಾಗಿ ನಾನು ಹೊಲದಾಗ ಬರಾಕ ಒಲ್ಲೆ ಅಂತೀನಿ. ಇಲ್ಲ ಅಂದಿದ್ದಿದ್ರೆ ನಾನು ಅಥವಾ ಕಿತ್ಕೊಂಡು ಹೊಲದಾಗ ಬಂದುಬಿಡ್ತಿದ್ದೆ ರೀ. ತಣ್ಣಗರ ಇರ್ಬೋದಿತ್ತು ಹೊಲದಾಗ. ಈ ಬಿಸಿಲಿನ ಜಳಕ್ಕೆ ನಿಮ್ಮದು ಹೆಂಡತಿದು ಒದರಾಟಕ್ಕೆ ಯಪ್ಪ ಮನ್ಯಾಗ ಇರಾಕಾಗಂಗಿಲ್ಲ. ಯಾಕ ನನ್ನ ಬಗ್ಗೆ ಮಾತಾಡವಲ್ರಲ್ಲ ಇನ್ನು ಅಂತ ಅನ್ಕೊಂಡಿದ್ದೆ. ಆಗಲೇ ತೆಗ್ದ ಬಿಟ್ಟೆ ಯವ್ವ ನೀನು. ಅಲ್ಲ ಬೇ, ನನ್ನ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ನಿಮ್ಗಿಬ್ರಿಗೂ ಸಮಾಧಾನನ ಆಗಂಗಿಲ್ಲ ಏನು? ಏನ್ಲೇ, ನಾನು ಅತ್ಯಾರ ಮಾತಾಡ್ಕೊಂತ ಕುತ್ಕೊಂಡದನ್ನ ಕದ್ದು ಕೇಳಿಸ್ಕೊಳ ಕುಂತಿದ್ಯಾ ಏನು? ನಾನು ಯಾಕ್ರಿ ನೀವಿಬ್ರು ಮಾತಾಡೋದನ್ನ ಕದ್ದು ಕೇಳಿಸ್ಕೊಳ್ಳಿ ಅಂತ ಕರ್ಮ ನನಗಿನ್ನೂ ಬಂದಿಲ್ಲ. ನಾನು ಹಂಗೆ ಈ ಕಡೆ ಸ್ವಲ್ಪ ಕೆಲಸ ಇತ್ತಲ್ಲ, ಹಂಗೆ ಈ ಕಡೆ ಬರಾಕ್ ಕುಂತಿದ್ದೆ. ನೀವಿಬ್ರು ಮಾತಾಡಕ್ಕೆ ಕುಂತಿದ್ರಲ್ಲ, ಹಂಗೆ ಕಿವಿಗೆ ಬಿತ್ತು. ನಾನು ಯಾಕೆ ಕದ್ದು ಕೇಳಿಸ್ಕೊಳ್ಳಿ ನಿಮ್ಮ ಮಾತನ್ನ? ನಿಮ್ಮ ಜೊತೆ ಈಗ ನನಗೆ ಜಗಳ ಆಡೋಕ್ಕೆ ಟೈಮ್ ಇಲ್ಲ. ಮೊದಲು ಎಲ್ಲರನ್ನೂ ಕರೀರಿ ಇಲ್ಲಿಗೆ. ನಿಮ್ಮೆಲ್ಲರ ಮುಂದೆ ಒಂದು ವಿಷಯ ಮಾತಾಡ್ಬೇಕಾಗೈತಿ. ಏನು ವಿಷಯ ಅಲ್ಲಿ ಅಂತದ್ದು? ಮೊದಲು ಸರ್ಕಾರಿಲಿ ಕುತ್ಕೋತೀನಿ ನಾನು. ಯವ್ವ ಕರಿಬೇ ಎಲ್ರೂ. ಅಯ್ಯ ನೀನೇನೋ ಮಾತಾಡೋದಿದಂತ ಅಂದಿದ್ದು ನೀ ಕರಿ, ನಾನು ಯಾಕೆ ಕರೀಲಿ? ನಾನೇನಾರ ಮಾತಾಡೋದಿದ್ದರೆ ನಾನು ಎಲ್ರೂ ಕರಿತಿದ್ದೆ. ಈಗ ನೀ ಮಾತಾಡ್ಬೇಕಿಲ್ಲ, ನೀನೇ ಕರಿ ಎಲ್ರೂ. ಬಾರಿ ಬಿಡ್ಬೇ ನೀನು. ಸರಿ ತಗೋ, ನಾನು ಕರಿತೀನಿ. ರಾಜು, ಗೌರಿ ಬರ್ರವ ಇಲ್ಲಿ, ಬಾಪ ಇಲ್ಲೇ ರಾಜು. ಅವ್ರಿಬ್ರ ಅಷ್ಟ ಅನ್ಲಿ ಮನೆಯಾಗಿರೋದು, ಮತ್ತೆ ಯಾರೂ ಇಲ್ಲನ? ಕರಿತೀನಿ, ಒಂದು ಸ್ವಲ್ಪ ಸಮಾಧಾನದಿಂದಿರಿ. ಏ ಚಂದ್ರಕೃಷ್ಣ ಬರ್ರಿಲ್ಲ ಸ್ವಲ್ಪ ಲಘುನ. ಕರೀಲೆ ಮತ್ತೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂತಿಲ್ಲ ಗಪ್ಪಗ. ನನಗೆ ಯಾರ್ಯಾರನ್ನು ಕರಿಬೇಕಂತ ಅನ್ಸೈತಿ, ನಾನು ಅವ್ರನ್ನ ಕರ್ದೀನಿ. ಮಿಕ್ಕಿದಾರನ್ನ ನೀವು ಬೇಕಾದ್ರೆ ಕರೀರಿ, ಇಲ್ಲ ಬಿಡ್ರಿ, ನನಗದು ಸಂಬಂಧಪಟ್ಟಿಲ್ಲ. ಎಷ್ಟರ ಸೊಕ್ಕಿಲಿಂದ ಹುರಿತಿಲಿ ನೀನು. ಹುರಿ ಹುರದರಿಗೂ ಮೆರೆದರಿಗೂ 2 ದಿನ ಅಂತಂತಾರಲ್ಲ, ನೆನ್ಪಿಟ್ಕೋ ಅದನ್ನು. ಕುತ್ಕೋ ಬಾಪ ರಾಜು, ಕುತ್ಕೋ. ಲಲಿತವ, ಸವಿತವ ಬರ್ರವ ಒಂದು ಸ್ವಲ್ಪ ಇಲ್ಲಿ. ಹಾಂ ರೀ ಅಮ್ಮಾರ ಬಂದ್ವಿ. ಕೃಷ್ಣ ನೀನು ಯಾಕಪ್ಪ ಅಲ್ಲಿ ನಿಂತಿದ್ದಿ? ಬಾಯ್ ಕುತ್ಕೋ ಬಾ. ಏನು ರೀ ಅಮ್ಮಾರ, ಏನಾರ ಮಾತಾಡೋದಿತ್ತನ್ರಿ? ಎಲ್ಲರೂ ಸೇರಾರಲ್ಲ ಇವತ್ತು ಯಾಕೋ ಮನ್ಯಾಗ? ನಾನಲ್ಲವ, ನಿಮ್ಮ ಅತ್ತಿ ಏನೋ ಮಾತಾಡೋದೈತಲ್ಲ, ಅದಕ್ಕೆ ಕರೆದೆ ನಾನು. ಗೌರಿ ಲಗುನ ತಗೊಂಬಾರವ. ಹಾಂ ಬೇಯವ್ವ. ಏನ್ಲೇ ಅದು ಏನೋ ತಂಬ ಅಂತ ಅನ್ನ ಕುಂತಿದ್ದಿ ಏನು? ಯವ್ವ ನನ್ನ ಮಗ ಎಲ್ರಿಗೂ ಬಟ್ಟೆ ತಂದಾನ ಬೇ ಊರಿಂದ. ಅದಕ್ಕೆ ಎಲ್ರಿಗೂ ಕೊಟ್ರಾತಂತಂದು ಕರೆದಿದ್ದು. ನಿನ್ನೆನ ಕೊಡ್ಬೇಕಂತ ಅಂದ್ಕೊಂಡೆ, ಆದ್ರೆ ರಾಜುಗ ಸುಸ್ತಾಗ್ಬಿಟ್ಟಿತ್ತಲ್ಲ, ಪಾಪ ಮಕ್ಕೊಂಬಿಟ್ಟಿತ್ತದ. ಅದಕ್ಕೆ ಎಲ್ಲರೂ ಹೋಗೋ ಹೆಂಗೋ ನಾಳೆ ಎಲ್ಲರೂ ಹೊಲಕ್ಕೆ ಹೋಗಿಂತ ಮುಂಚೆ ಮನ್ಯಾಗ ಎಲ್ರಿಗೂ ಕರೆದು ಕೊಟ್ರಾತಂತಂದು ಸುಮ್ಮನೆ ಆಗಿದ್ದೆ. ಅದಕ್ಕೆ ಈಗ ಎಲ್ರಿಗೂ ಕರೆದಿದ್ದು. ರಾಜು ಎಲ್ರಿಗೂ ಬಟ್ಟೆ ತಂದಾನ ಗೊತ್ತನ್ಬೇ? ಅಬ್ಬಾ ಬಾಬಾ ಬಾಬಾ ಬಾಬಾ, ರಾಜು ಎಲ್ರಿಗೂ ಬಟ್ಟೆ ತಂದಾನ. ಚಲೋ ಆತು ಬಿಡು. ಅಲ್ಲಪ್ಪ ರಾಜು, ಎಲ್ರಿಗೂ ಬಟ್ಟೆ ತರ ಬದಲು ರೊಕ್ಕ ಹಂಗೆ ಇಟ್ಕೋಬೇಕಿಲ್ಲ. ರೊಕ್ಕ ಐತಂತಂದು ಸುಮ್ಮನೆ ಖರ್ಚು ಮಾಡಬಾರ್ದು. ಮುಂದೆ ಕಷ್ಟ ಕಾಲಕ್ಕೆ ಬೇಕಾಕೈತಿ. ರೊಕ್ಕನ ಉಳಿಸೋದನ್ನು ಕಲಿಬೇಕು ಏನು? ಹ್ಞೂ ಯಪ್ಪ, ಅದು ಮೊದಲನೇ ಸಲ ಸಂಬಳ ಬಂದಿತ್ತಲ್ಲ, ಅದಕ್ಕೋಸ್ಕರ ಎಲ್ರಿಗೂ ಬಟ್ಟೆ ತಂದ್ರಾತು ಅಂತಂದು ಬಟ್ಟೆ ತೊಗೊಂಬಂದಿನಿ. ಮುಂದಿನ ಸಲದಿಂದ ಉಳಿಸ್ತೀನಿ ಅಂತ ತಗೋಪ್ಪ.
ರೀ ನನ್ನ ಮಗಗೆ ಬರೋದು ತಿಂಗಳ 5,000ನೋ 10,000ನೋ ಅಲ್ಲ ಈ ಜುಜುಬಿ 20,000 ಅಲ್ಲ ಲಕ್ಷಾಂತರ ರೂಪಾಯಿ ಸಂಬಳ ದುಡಿತಾನೆ ನನ್ನ ಮಗ. ನನ್ನ ಮಗ ಯಾಕ್ರಿ ರೊಕ್ಕಕ್ಕೆ ಲೆಕ್ಕ ಇಡ್ಬೇಕು ನೋಡ್ರಿ ಎಲ್ರಿಗೂ ಬಟ್ಟೆ ಹೆಂಗೆ ತಂದಾನಂತಂದು ನಿಮ್ಮ ಜನ್ಮದಾಗ ನೀವು ಅಂಥ ಬಟ್ಟೆನ ಉಟ್ಕೊಂಡಿರಲ್ಲ, ಅಂಥ ಚಲೋ ಚಲೋ ರೇಟಿನೂ ಕಾಸ್ಟ್ಲಿವು ಬಟ್ಟೆ ತಂದಾನ ನನ್ನ ಮಗ ಗೊತ್ತೇನು? ಆತ ತಗೋ ಎಂಥದ್ದು ತಂದಾನಂತಂದು ನಾವು ನೋಡ್ತೀವಿ. ಲಗುನ ಕರಿ ನಿನ್ನ ಮಗಳಿಗೆ. ಯವ್ವ ಬಂದೇ ಬಿಟ್ಟು ನೋಡ್ಬೇಕು ಎಷ್ಟು ಒದರ್ತೀರಪ್ಪ ಒಂದ ಸಮನ. ಯವ್ವ ನನಗಲ್ಲೇ ಯವ್ವ ಇವ್ರಿಗೆ ಯಾರಿಗೂ ಪುರ್ಸೊತ್ತಿಲ್ಲ, ಹೆಂಗ ಒಂದ ಸಮನ ಒದರ್ತಾರ ಅವಸರ ಮಾಡ್ತಾರ. ಲಗುನ ಎಲ್ಲರೂ ಬಟ್ಟೆ ಕೊಟ್ಟು ಬಿಡವ. ಹೆಂಗೋ ನಿಮ್ಮಣ್ಣ ಹೇಳಾನಲ್ಲ ಯಾವ್ದಾವ್ದು ಬಟ್ಟೆ ಯಾರ್ಯಾರಿಗಂತಂದು ನೀನ ಕೊಟ್ಟು ಬಿಡವ ಎಲ್ರಿಗೂ. ರಾಜು ನೀನ ಕೊಡ್ತೀಯನಪ್ಪ ಸುಮ್ಮನೆ? ಇಲ್ಲ ಅದೇ ನಾ ಕೊಟ್ರೇನು ಗೌರಿ ಕೊಟ್ರೇನು? ಗೌರಿ ಕೊಟ್ಟು ಬಿಡವ ಎಲ್ರಿಗೂ. ಸರಿ ಅಣ್ಣ. ಅಣ್ಣ ಇದು ನಿನಗೆ ತಗೋ. ಅಣ್ಣ ಇದು ನಿಂದ ತಗೋ. ರಾಜು ಬಟ್ಟೆ ಭಾಳ ಮಸ್ತ್ ಅದಾವಪ್ಪ. ಮಸ್ತ್ ಐತೆ ಬಿಡು, ಚಲೋದ ತಂದಿದ್ದಿ, ನಂಗಂತೂ ಭಾಳ ಇಷ್ಟ ಆತಪ್ಪ. ರಾಜು ನನಗೂ ಅಷ್ಟೆ ಈ ಬಟ್ಟೆ ಭಾಳ ಇಷ್ಟ ಆತಪ್ಪ. ಹೌದಾ ಅಣ್ಣ, ಚಲೋ ಆಯ್ತು ಬಿಡು. ಎಲ್ಲಿ ನಿಮ್ಗೆ ಇಷ್ಟ ಆಗುತ್ತೋ ಏನಿಲ್ಲೋ ಅಂತ ಅನ್ಕೊಂಡಿದ್ದೆ. ಅಯ್ಯೋ ರಾಜು ಏನಪ್ಪ ನೀನು ಇಂಥ ರೇಟಿನ ಬಟ್ಟೆ ತೊಗೊಂಬಂದಿದ್ದೀ, ಅವ್ರಿಗೆ ಇಷ್ಟ ಆಗ್ಲಾರ್ದಂಗೆ ಇರ್ತೈತನ. ಇಂಥ ಬಟ್ಟೆನ ಅಂಗಡ್ಯಾಗ ಕೂಡ ನೋಡಿರಲ್ಲ ಅವರು ಗೊತ್ತನ, ಅಂಥದ್ದು ತಂದು ಕೊಟ್ಟಿದ್ದೀನಿ ನೀನು, ಅವ್ರಿಗೆ ಇಷ್ಟ ಆಗ್ಲಾರ್ದಂಗೆ ಇರ್ತೈತನ. ಇಷ್ಟ ಆಕೈತೆ ತಗೋ, ನೀನು ಎದಕ್ಕೆ ತಲೆ ಕೆಡ್ಸ್ಕೊತಿದ್ದಿ? ರಾಜು ಇಷ್ಟ ಆಯ್ತಪ್ಪ ನಮಗೆ ಬಟ್ಟೆ. ಯಪ್ಪ ಇದು ನಿಂದ ತಗೋ. ರಾಜು ಬಟ್ಟೆ ಚಲೋ ಐತಪ್ಪ, ನನಗಿಷ್ಟ ಆತಿದ್ದು. ಸರಿಯಪ್ಪ. ಯಮ್ಮ ತಗೋ ಬೇ ಇದು ನಿನ್ನ ಸೀರೆ. ಹೆಂಗೈತೆ ಬೇ ಸೀರೆ? ಮಸ್ತ್ ಐತೆ ಬಿಡು ರಾಜು. ಈ ಸೀರೆ ನೋಡಿದ್ರೆ ಭಾರಿ ದುಬಾರಿದಂತ ಅನಿಸ್ತೈತಿ. ಎಷ್ಟು ಬಿತ್ತಪ್ಪ ಈ ಸೀರೆಗೆ? ಯಮ್ಮ ಆ ದುಡ್ಡು ಗಿಡ್ಡೆ ಎಲ್ಲ ಎದಕ್ಕೆ ಬೇ ನಿನಗೆ? ನೀ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಿನಗೆ ಇಷ್ಟ ಆತಿಲ್ಲ ಈ ಸೀರೆ? ಇಷ್ಟ ಆಗ್ಲಾರ್ದಂಗೆ ಇರ್ತೈತನಪ್ಪ. ಇಷ್ಟ ಆಯ್ತು, ಆದ್ರೆ ಈ ಸೀರೆ ನೋಡಿದ್ರೆ ದುಬಾರಿದಂತ ಅನಿಸ್ತೈತಿ. ದುಬಾರಿದಂತ ಅನ್ಸೋದಲ್ಲ ಬೇ, ದುಬಾರಿದ ಅದು 25,000 ರೂಪಾಯಿ ಅದ ಸೀರೆ. ನಿನ್ನ ಕೈಯಾಗ ಏನೈತಲ್ಲ 25,000 ರೂಪಾಯಿ ಸೀರೆ ಅದ. ಏನು 25,000ನಾ? ಹ್ಞೂ ಬೇ 25,000 ರೂಪಾಯಿ ಸೀರೆ ಅದ ನಿನ್ನ ಕೈಯಾಗಿರೋದು. ಅಲ್ಲ ರಾಜು, ಅಷ್ಟಷ್ಟು ದುಬಾರಿದು ಸೀರೆ ತರೋ ಅಂತ ಅವಶ್ಯಕತೆನಾರ ಏನಿದ್ಲ? ಅಲ್ಲಲ್ಲೋ ನಾನು ಅದ ಅಂತೀನಿ. ಅದು 1,000 ರೂಪಾಯಿ 500 ರೂಪಾಯಿ ಬೇಡ, 2,000 ರೂಪಾಯಿ ಸೀರೆ ತಗೋ ನೀನು. ಮಿನ್ನ ಸೀರೆ ಬರ್ತಾವ. ನೀನೇನು ನೀನು 25,000 ರೂಪಾಯಿ ಕೊಟ್ಟು ಸೀರೆ ತಂದೇನಂತ ಅಂತೀಯಲ್ಲ? ಯಮ್ಮ ಮೊದಲನೇ ಸಲ ಸಂಬಳ ಆಗಿತ್ತಲ್ಲ, ಅದಕ್ಕೆ ಎಲ್ರಿಗೂ ಚಲೋ ಬಟ್ಟಿನ ತೊಗೊಂಬಂದಿನಿ. ಸುಮ್ಮನೆ ಎಲ್ಲರೂ ವ್ಯಾವು ಅಷ್ಟು ರೇಟಿಂದನೂ ಇಷ್ಟು ರೇಟಿಂದ ಅಂತ ಅನ್ನಕೋಬೇಡ್ರಿ. ತಂದೈತಿ ಎಲ್ಲರೂ ಖುಷಿಯಿಂದ ಉಟ್ಕೋಯ್ ಅಷ್ಟೇ ಸಾಕು. ಈಗ ಹೆಂಗೋ ನನ್ನ ಮದುವೆ ಐತಲ್ಲ, ನನ್ನ ಮದುವೆಗೆ ನಾ ತಂದಿರೋ ಸೀರಿನ ಬಟ್ಟಿನ ಉಟ್ಕೊಂಡ್ಬಿಡ್ರಿ ಎಲ್ಲರೂ, ಆಯ್ತಾ? ಆದರೂ ಭಾರಿ ದುಬಾರಿ ಆತು ಬಿಡ್ಲು ಸೀರೆ. ಯವ್ವ ನನ್ನ ಮಗನ ರೇಂಜ್ ಹಂಗೈತಿ. ಈಗ ನೋಡ್ತಿರ ನನ್ನ ಸೀರೆನೂ 30-35,000 ರೂಪಾಯಿ ಐತಿ ಗೊತ್ತನ? ಯಪ್ಪ ಅಷ್ಟು ದುಬಾರಿ ಸೀರಿನಾ? ಮತ್ತು ಇನ್ನು ಮೇಲೆ ನಾನು ನಮ್ಮ ರಾಜು ತಾಯಿ ನನ್ನ ಮಗನ ಲೆವೆಲ್ ಏನಿದ್ರು ಟಾಪಲ್ಲೇನೇ ಇರ್ತೈತಿ ಗೊತ್ತನ? ಇನ್ನು ಮೇಲೆ ನಾನು ಉಟ್ಕೊಳ್ಳೋ ಬಟ್ಟೆ ಎಲ್ಲ 500-1,000 ರೂಪಾಯಿದೇನಲ್ಲ, 10,000 ರೂಪಾಯಿ ಮೇಲೇ ಏನೇ ಇದ್ರು. ಗೊತ್ತಾತಿಲ್ಲ ಎಲ್ರಿಗೂ ನಮ್ಮ ಲೆವೆಲ್ ಏನನ್ನೋದು? ಕೆಲವೊಬ್ಬರಿಗೆ ಗೊತ್ತಾ ಇಲ್ಲಾಗಿತ್ತು, ಈಗ ಗೊತ್ತಾಗ್ತಾ ಇದೆ ಅಂತ ಅನಿಸ್ತೈತಿ. ಯವ್ವ ತಗೋಬೇಕು ನಿಂದು ಸೀರೆ. ನೋಡಬೇ 35,000 ರೂಪಾಯಿ ಸೀರೆ ಇದೆ. ನನಗೆ ಹಸಿರು ಕಲರು ಭಾಳ ಇಷ್ಟ ಅಂತಂದು ನನ್ನ ಮಗ ಹಸಿರು ಕಲರ್ದ ತೊಗೊಂಬಂದಾನ. ನೋಡಿಲ್ಲಿ ಸೀರೆ ಹೆಂಗೈತಂಗ. ಯಪ್ಪ ಭಾರಿ ದುಬಾರಿ ಆದವು ಬಿಡಿ ಇವು ಸೀರೆ. 30-35 ನಿಂದು 35,000, ನಂದು 25,000. ಎಷ್ಟಾಯ್ತು? 35, 5, 42, 60,000 ರೂಪಾಯಿ. ಯಪ್ಪ ದೇವ್ರೆಲ್ಲೋ ಅರ್ಧ ತೊಲಿ ಬಂಗಾರ ಬರ್ತೈತ್ಲೋ. ಯಮ್ಮ ನೀವು ಸುಮ್ಮನೆ ತಂದೆ ನೀವು ಉಟ್ಕೋರಿ. ಹಂಗದು ಬರ್ತಿತ್ತು ಇದು ಬರ್ತಿತ್ತು ಹಂಗ ಹಿಂಗ ಅನ್ನಕೋಬೇಡ್ರಿ ಯಾರು, ಸುಮ್ಮನೆ ಉಟ್ಕೋರಿ ಅಷ್ಟೇ. ಸರಿ ಬಿಡಪ್ಪ. ಗೌರಿ ನಿನ್ನ ಸೀರೆನು ತೋರಿಸ್ಲೇ? ಯಮ್ಮ ಇದು ನನ್ನ ಸೀರೆ ಬೇ. ಭಾರಿ ತಂದು ಅಂದ್ಬಿಡು ನಿಮ್ಮಣ್ಣ. ಸೀರೆ ತರಾಕೆಲ್ಲ ಗೊತ್ತು ಬಿಡ್ತು ನೋಡ. ಏಟಿದ್ದ ಇಷ್ಟು ದಿನ ಚಲೋ ಆತು ಬಿಡ. ಅನ್ನಂಗ ಸವಿತಾ ಹೋಗಲ್ಲ ಲಲಿತಾ ಕೊಟ್ಟೇನಲ್ಲ, ಯಾಕೆ ರಾಜು ಅವ್ರಿಗೆ ತಂದಿಲ್ಲ ಬಟ್ಟಿನ? ಯಮ್ಮ ಎಲ್ರಿಗೂ ತಂದಿನ್ಬೇ ಬಟ್ಟಿನ. ಯಮ್ಮ ಒಂದು ಸ್ವಲ್ಪ ಪುರ್ಸೊತ್ತು ಮಾಡ್ಬೇ. ನೀನು ನಂದು ತೋರ್ಸಂದಿಲ್ಲ, ಅದಕ್ಕೆ ನಂದು ತೋರಿಸಿದೆ. ಅವರು ಅದಾವ ಕೊಡ್ತೀನಿ ತಡಿ. ಕೊಡು ಲಗುನ. ಪಾಪ ಅವರು ನೋಡ್ತಾರ ಅವ್ರ ಸೀರೆ ಹೆಂಗದಾವ ಅನ್ನೋದು.